ಕಳೆದ 3-4 ವರ್ಷಗಳಿಂದಲೂ ಕೂಡ ಕಲ್ಲವಳ್ಳಿ ಭಾಗದ ಕೆರೆಗಳನ್ನು ಭರ್ತಿ ಮಾಡುವಂತೆ ರೈತರು ಹೋರಾಟ ಮಾಡ್ತಿದ್ದಾರೆ. ಆದರೆ ಇದನ್ನೇ ರಾಜಕಾರಣಿಗಳು ಸದ್ಬಳಕೆ ಮಾಡಿಕೊಳ್ಳಲು ಹೊರಟಿದ್ದಾರೆ ಎಂದು ರೈತ ಮುಖಂಡ ಕೆಟಿ ತಿಪ್ಪೇಸ್ವಾಮಿ ಆರೋಪಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿರುವ ಅವರು, ಇತ್ತೀಚೆಗೆ ಹಿರಿಯೂರು ಭಾಗದ ಕೆರೆ ತುಂಬಿಸುವ ಯೋಜನೆ ಜಾರಿಗೆ ಮಾಜಿ ಸಚಿವರಾದಂತಹ ಡಿ ಸುಧಾಕರ್ ಅವರ ಪುತ್ರ ಸುಹಾಸ್ ಸುಧಾಕರ್ ಅವರ ನೇತೃತ್ವದ ನಿಯೋಗ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿತ್ತು. ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಅವರು, ಈ ಒಂದು ನಿಯೋಗದಲ್ಲಿ ರೈತರು ಯಾರೂ ಕೂಡ ಹೋಗಿಲ್ಲ. ಇದನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೂಡ ರಾಜಕೀಯವಾಗಿ ದಾಳ ಹೊರಡಿಸಿದ್ದಾರೆ. ಮುಖ್ಯಮಂತ್ರಿ ಕೊಟ್ಟ ಅಭ್ಯರ್ಥಿಗೆ ಮತ ಹಾಕುವ ಸಂಬಂಧವಾಗಿ ಅವರು ಮಾತನಾಡಿದ್ದು, ನೀರು ಹರಿಸುವ ಉದ್ದೇಶ ಅವರಲ್ಲಿ ಇಲ್ಲ. ಮತ ನೀಡಿ ಗೆಲ್ಲಿಸುವುದು ಮತದಾರರಿಗೆ ಬಿಟ್ಟಿದ್ದು. ಚುನಾವಣೆಯಲ್ಲಿ ಮತ ಪಡೆಯಲು ಇವೆಲ್ಲವನ್ನೂ ಮಾಡುತ್ತಿದ್ದಾರೆ ಎಂದು ಕೆಟಿ ತಿಪ್ಪೇಸ್ವಾಮಿ ಆರೋಪಿಸಿದ್ದಾರೆ. ಚುನಾವಣೆಯ ಒಳಗೆ ಹಣ ಬಿಡುಗಡೆ ಮಾಡಿ ಕಾಮಗಾರಿಯನ್ನು ಮಾಡಬೇಕು. ಇಲ್ಲವಾದರೆ ಈ ಚುನಾವಣೆಯಲ್ಲಿ ಜನರು ಪಾಠ ಕಲಿಸ್ತಾರೆ. ನಾವ್ಯಾರೂ ತಲೆಕೆಡಿಸಿಕೊಳ್ಳುವುದು ಬೇಡ. ಚುನಾವಣೆ ಬಂದಾಗ ಉತ್ತರ ಕೊಡೋಣ ಎಂದು ರೈತ ಮುಖಂಡ ಕೆಟಿ ತಿಪ್ಪೇಸ್ವಾಮಿಯವರು ಕಿಡಿಕಾರಿದ್ದಾರೆ. ಬಂದವರೇ, ಏನು ನಿನ್ನೆ ಮುಖ್ಯಮಂತ್ರಿಗಳು ಒಂದು ಕಲ್ಲವಳ್ಳಿ ಭಾಗದ ರೈತರ ಸಭೆಯನ್ನು ಕರೆದು ಮಾತಾಡಿರೋ ವಿಚಾರವಾಗಿ ಭಾಳಷ್ಟು ಜನ ನೀವ್ಯಾಕೆ ಹೋಗಿಲ್ಲ, ನೀವು ಹೋರಾಟಗಾರ ನೀವು ಹೋಗ್ಬೇಕಾಯ್ತಲ್ಲ ಅಂತ ಭಾಳ ಜನ ಕೇಳ್ತಿದ್ರು. ಇದನ್ನು ನಮ್ಮ ರೈತರಿಗೆ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಹೋರಾಟ ಮಾಡ್ತಕ್ಕಂಥ ರೈತ ಸಂಘಟನೆ ರೈತರು ಇದನ್ನು ಸಂದರ್ಭ ತಕ್ಕಂತೆ ಎನ್ಕೇಶ್ ಮಾಡ್ಕೊಳ್ಳೋದು ರಾಜಕಾರಣಿಗಳು. ಹೀಗಾಗಿ ರಾಜಕಾರಣಿಗಳು ಹೋಗಿದ್ರು ಬಿಟ್ಟರೆ ರೈತ ಯಾರು ಹೋಗಿಲ್ಲ, ರೈತ ಹೋರಾಟಗಾರ ಯಾರು ಹೋಗಿಲ್ಲ. ಇದನ್ನು ಅವರು ಕೂಡ ಮುಖ್ಯಮಂತ್ರಿಗಳು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕಂತಂದೇಳಿ ಅವರು ಕೂಡ ಮಾತಾಡ್ಬೇಕಾದ್ರೆ, ನಾನು ಕ್ಯಾಂಡಿಡೇಟನ್ನು ಕೊಡ್ತೀನಿ, ಅದನ್ನ ಗೆಲ್ಸಿ ಬರ್ರಿ, ನಾನು ಕೆಲಸ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಅಂದರೆ ಇವರು ಕೊಟ್ಟಂಥ ಕ್ಯಾಂಡಿಡೇಟ್ ಓಟ್ ಹಾಕ್ಬೇಕು ಅಂತಂದೇಳಿ ಓಟ್ ಹಾಕ್ಸ್ಬೇಕು ವಿಚಾರವಾಗಿ ಇದು ಮಾತಾಡೋದಂತ ಹೇಳ್ಬಿಟ್ರೆ, ಅವ್ರು ನೀರು ಬರಬೇಕು, ನೀರು ತರಬೇಕು ಅನ್ನೋ ಉದ್ದೇಶ ಅವ್ರಿಲ್ಲ. ಚುನಾವಣೆಗೆ ಅವ್ರಿಗೆ ಕ್ಯಾಂಡಿಡೇಟ್ ಗೆಲ್ಲಬೇಕು ಅನ್ನೋ ಉದ್ದೇಶ ಇರುತ್ತೆ. ಅದಕ್ಕೆ ಇದು ಮಾಡ್ತಾರೆ. ನಾವು ಮತದಾರ ಬಿಟ್ಟಿದ್ದು ಯಾರು ಬೇಕಾದ್ರೂ ಗೆಲ್ಬೋದು, ಯಾರು ಬೇಕಾದ್ರೂ ಇವ್ರಿಗೆ ಹಾಕ್ಬೇಕು ಅಂತ ಏನು ಗ್ಯಾರಂಟಿ ಇದೆ. ಹಂಗಾಗಿ ನಾವು ಚುನಾವಣೆಯಲ್ಲಿ ಮಾತ್ರ ಚುನಾವಣೆ ಒಳಗಾಗಿ ಹಣ ಬಿಡುಗಡೆ ಮಾಡಿ ಕಾಮಗಾರಿ ಶುರು ಮಾಡಬೇಕು. ಯಾಕಂದರೆ ಈಗ ಇದೇ ಕಾರ್ಯಕರ್ತರು ಈ 3 ವರ್ಷದಿಂದ ಹೋರಾಟ ಮಾಡಿದ್ರೆ ಯಾಕೆ ಹೋಗಿಲ್ಲ, ಯಾಕೆ ಹೋಗಿ ಮಾತಾಡ್ಸೋಕ್ಕಾಗಿಲ್ಲ ಅಂದರೆ ಚುನಾವಣೆ ಉದ್ದೇಶ ಬಂದು ಇಟ್ಕೊಂಡು ಬಿಟ್ಟರೆ ಜನಗಳು ರಕ್ಷಣೆ ಮಾಡಬೇಕು, ನೀರು ರೋಕೊಂಬೋಗಿಲ್ಲ. ಚುನಾವಣೆ ಒಂದು ದೃಷ್ಟಿ ಅವ್ರಿಗಷ್ಟೇ, ಅದಕ್ಕಾಗಿ ಹೋಗಿರ್ತಾರೆ. ಅದಕ್ಕೆ ತಾವು ಯಾರು ತಲೆ ಕೆಡಿಸ್ಕೊಳ್ಬೇಡ. ನಾವು ಚುನಾವಣೆ ಬಂದಾಗ ನಮಗೆ ಯಾವ ಬೇಕಾಗಿರ್ತೀವಿ ನಾವು ಗೆಲ್ಸ್ಕೊಳ್ಳೋಣ. ಬಟ್ ನಮ್ಮ ಕೆಲಸಗಳು ಆಗಬೇಕು. ಕೆಲಸಗಳು ಆಗೋರು ಸರ್ಕಾರ ಮುಂದೆ ಬೇಕಾದಂಗೆ ಹೋರಾಟ ಮಾಡೋದು. ಯಾಕಂದ್ರೆ ನಮ್ಮ ಹಣ ನಮಗೆ ಕೊಡೋದು, ನಾವು ಕಟ್ತಕ್ಕಂಥ ಟ್ಯಾಕ್ಸು, ಮುಖ್ಯಮಂತ್ರಿ ಕೂಡ ಸಂಬಳ ಕೊಡ್ತಕ್ಕಂಥ ದುಡ್ಡು ನಮ್ಮದೇ. ನಮ್ಮ ದುಡ್ಡನ್ನು ನಾವು ನಮಗೆ ಕೊಡಬೇಕು. ಆ ಚುನಾವಣೆಗೂ ಸಂಬಂಧ ಇಲ್ಲ. ಹಾಗೆ ಇವತ್ತು ಹಿಂದೆ ನೋಡಿದಂಥ ಸಭೆಗೆ ಪೂರ್ಣಿಮಾ ಶ್ರೀನಿವಾಸ್ ಅವರು ಭಾಳ ಮುತುವರ್ಜಿ ವಹಿಸ್ಕೊಂಡು ಮಾಡ್ತಿದ್ರು. ಇದು ನಾನು ಗಮನಿಸಿ ಅವ್ರು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಮೊದಲು ಅವರು ಇಲ್ಲಿ ಶಾಸಕರಾದಾಗ ಅದೇ ಗಾಯತ್ರಿ ಜಲಾಶಯ ಮತ್ತು ದೇವಪುರ ಕೆರೆಗಳು ನೀರು ತುಂಬಿಸ್ಬೇಕು ಅಂತೇಳಿ ತಾಲೂಕು ಆಫೀಸ್ ಮುಂದೆ 94 ಧರಣಿ ಮಾಡಿದ್ವಿ. ಅವತ್ತು ಹಾಕಿರಲಿಲ್ಲ ಇಂಥ ಇಂಟ್ರೆಸ್ಟು. ಈಗ ಚುನಾವಣೆ ಆಸಕ್ತಿಗೋಸ್ಕರ ಮಾಡ್ತಾರೆ ಬಿಟ್ರೆ ಇವ್ರಿಗೆ ಯಾರು ಬದ್ಧತೆ ಮಾಡಬೇಕು, ಕೆಲಸ ಮಾಡಬೇಕು ಆಸಕ್ತಿ ಇರಲ್ಲ. ಈ ಚುನಾವಣೆ ಬಂದಿದ್ದಕ್ಕೋಸ್ಕರ ಇಷ್ಟು ಆಸಕ್ತಿ ತೋರಿಸ್ತಾರೆ. ಹಾಗಾಗಿ ನಾವು ನಂಬೋದು ಬೇಕಾಗಿಲ್ಲ. ನಾವು ಸಂದರ್ಭ ಬಂದಾಗ ಯಾವಾಗ ಮಾಡೋಕ್ಕಾಗತ್ತೆ. ನಮ್ಮ ಹೋರಾಟವನ್ನು ನಿರಂತರ ನಮ್ಮ ಕೆರೆಗಳು ನೀರು ಬರೋವರೆಗೂ ನಮ್ಮ ಹೋರಾಟ ಇರಲೇಬೇಕು. ಹೋರಾಟ ಮಾಡೋಣ. ಸರ್ಕಾರ ಮುಂದೆ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಎರಡೂ ಸರ್ಕಾರ ಮುಂದೆ ಹೋರಾಟ ಮಾಡಬೇಕು. ನಮ್ಮೆಲ್ಲ ಕೆರೆಗಳು ನೀರು ತುಂಬಿಸ್ಬೇಕು. ಅದು ನಮ್ಮ ಉದ್ದೇಶ ಆಗಿರ್ಬೇಕು. ಅದು ಬಿಟ್ಟು ಇಂಥ ಇವ್ರನ್ನ ಈಗ ರಾಜಕಾರಣಿಗಳು ಏನಂದರೆ ಊರಾಗೆ ಬರೋಕ್ಕೆ ಮಕ್ಕಿರಲಿಲ್ಲ. ಯಾಕಂದ್ರೆ ಬಂದರೆ ನೀವು ಇಷ್ಟು ಹೋರಾಟ ಮಾಡಿ ನೀವು ಕೊಡೋಕ್ಕಾಗಿಲ್ಲ ಅಂತ ಕೇಳ್ತಾರೆ ಅಂತಂದೇಳಿ ಊರಾಗೆ ಪ್ರಚಾರ ಬರೋಕ್ಕಾಗಿ ಮಾಡ್ಕೊಂಡಂಥ ಮಾರ್ಗ ಬಿಟ್ಟರೆ ಇದು ಅವ್ರ ಉದ್ದೇಶಪೂರ್ವಕವಾಗಿ ನಮ್ಮ ಹಳ್ಳಿ ರೈತರಿಗೆ ಆಗಿರ್ತಕ್ಕಂಥ ಕಷ್ಟವನ್ನು ಸರಿಪಡಿಸ್ಬೇಕು, ನೀರು ತರಬೇಕು ಉದ್ದೇಶ ಇದ್ದರೆ ಈಗ 3 ವರ್ಷದಿಂದ ನಿರಂತರ ಹೋರಾಟ ಮಾಡೋದಿಲ್ಲ. ಇವತ್ತು ವರ್ಷ ಮಾಡಿಲ್ಲಲ್ಲ, ಅವತ್ತೇ ಮಾಡಬೇಕಲ್ಲ. ಅವತ್ತೆಲ್ಲ ಲೀಡ್ರು ಇವತ್ತೆಲ್ಲ ಸಟ್ಟವಲ್ಲಿ ಹಾಕ್ಕೊಂಡು ನಾವು ರೈತರಂತ ಹೋಗ್ತಾರೆ. ಹಾಗಾಗಿ ಇದನ್ನು ರಾಜಕಾರಣಿಗಳು ಸಂದರ್ಭ ಬಂದಾಗ ಹೆಂಗೆ ಬಳಸ್ಕೊಳ್ಬೇಕಂಗೆ ಬಳಸ್ಕೊಳ್ತಾರೆ. ಅದಕ್ಕೆ ನಾವು ಯಾರು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ನಮ್ಮ ಹೋರಾಟ ಇದ್ದಂತೆ, ನಮ್ಮ ಬದುಕಿದ್ದೆ ನಿರಂತರವಾಗಿ ಮಾಡೋದು. ನಮಗೆ ಇಷ್ಟ ಬಂದಂಥ ವ್ಯಕ್ತಿಯನ್ನು ನಾವು ಗೆಲ್ಸ್ಕೊಳ್ಳೋಣ ಅಂತ ಹೇಳ್ತಾ, ಯಾರೂ ಚುನಾವಣೆ ಊರೊಳಗೆ ಬಂದಾಗ ಫಸ್ಟು ಕಾಮಗಾರಿ ಶುರು ಮಾಡಬೇಕು, ಚುನಾವಣೆ ಮಾಡಬೇಕು. ಇಲ್ಲಾಂದ್ರೆ ಬಹಿಷ್ಕಾರ ಮಾಡ್ತಿರ್ತಾರೆ. ನಾವು ನೇರವಾಗಿ ಹೇಳ್ಬೇಕು ಅಂತಂದೇಳಿ ನಮ್ಮ ರೈತರಿಗೆ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು. ಇವು ಯಾವ ಸಬೂಬು ಮಾತುಗಳನ್ನು ನಾವು ಕೇಳೋಕ್ಕೋಗಬಾರ್ದು, ಬಗ್ಗೋಬಾರ್ದು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ನಮಸ್ಕಾರ.